ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಮೀನ್ಸ್ ಎಷ್ಟು ಕೆಂಪಾಗಿದೆ ನೋಡಿ ಪಪ್ಪಾಯ. ಇವಾಗ ನಾವು ಹಲ್ವಾ ಮಾಡಲಿಕ್ಕೆ ಇದು ರೆಡಿಯಾಗಿದೆ. ಇದನ್ನು ಇವತ್ತು ಹಲ್ವಾ ಮಾಡುವ ನಾವು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದು ನಮಗೆ ಈ ಥರ ಕಲರ್ ಸಿಗಬೇಕು. ಅಂದರೆ ಹಣ್ಣು ಸಹ ಇರಬಾರ್ದು, ಕಾಯಿ ಸಹ ಇರಬಾರ್ದು. ಸ್ವಲ್ಪ ಅಷ್ಟೇ ಹಣ್ಣಾಗಿರೋವಂಥದ್ದು ಪಪ್ಪಾಯ ತಗೊಳ್ಬೇಕು. ನಾವೀಗ ಇದರ ಸಿಪ್ಪೆನ್ನೆಲ್ಲ ಪೀಲ್ ಮಾಡುವ. ಇವಾಗ ಇದು ಸಿಪ್ಪೆನ್ನೆಲ್ಲ ತೆಕ್ಕೊಳ್ಳುವ ನಾವು. ಇವಾಗ ನೋಡಿ, ಪಪ್ಪಾಯ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈ ಸಿಪ್ಪೆಯನ್ನು ಕೂಡ ನಾವು ಬಿಸಾಡಬೇಕು ಅಂತಿಲ್ಲ. ಇದು ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಆಗ್ತದೆ. ಯಾವ ಹೂವಿನ ಗಿಡ ಅಥವಾ ತರಕಾರಿ ಗಿಡದ ಬುಡಕ್ಕೆ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಯಾಕಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಸುಟ್ಟು ಹೋಗೋ ಚಾನ್ಸ್ ಇರ್ತದೆ. ಹಾಗಾಗಿ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಇವಾಗ ಪಪ್ಪಾಯ ಎಲ್ಲ ಕಟ್ ಮಾಡಿ ಆಯಿತು. ಇದರ ಪಪ್ಪಾಯದ ಬೀಜ ಎಲ್ಲ ಬೇರೆ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಪಪ್ಪಾಯವನ್ನು ತುರಿಬೇಕು. ಈಗ ಪಪ್ಪಾಯವನ್ನು ಚೆನ್ನಾಗಿ ತುರಿದುಕೊಳ್ಬೇಕು. ಇವಾಗೆಲ್ಲ ತುರಿದಾಗಿದೆ ನೋಡಿ. ಇದು ಸ್ವಲ್ಪ ಕೆಂಪು ಪಪ್ಪಾಯ ಆಗಿರೋದ್ರಿಂದ ಕಲರ್ ಬೇರೆ ಬರ್ತದೆ, ಕ್ಯಾರೆಟ್ ಥರ. ನಿಮಗೆ ಹಳದಿ ಪಪ್ಪಾಯ ಕೂಡ ತುಂಬ ಚೆನ್ನಾಗಿರ್ತದೆ. ಅದರ ಕಲರ್ ಇನ್ನೂ ಚೆನ್ನಾಗಿ ಬರ್ತದೆ. ಇವಾಗ ಒಂದು ಪಾತ್ರೆಗೆ ಹಾಕಿ ಇದನ್ನ ಬೇಯಿಸ್ಬೇಕು. ನಾವು 2 ಅಥವಾ 3 ನಿಮಿಷ ಅಷ್ಟೇ ಬೇಯಿಸ್ಬೇಕು, ಜಾಸ್ತಿ ಬೇಯಿಸಬಾರ್ದು. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅಳತೆಗೋಸ್ಕರ ಈ ಪಾತ್ರೆಯಲ್ಲಿ ತುರಿ ಹಾಕೊಂಡಿದ್ದೇನೆ ನಾನು. ಇವಾಗ ಈ ಪಾತ್ರೆಗೆ ಈ ತುರಿಗಳನ್ನು ಹಾಕೊಳ್ಳೋಣ. ಈಗ ನೀರು, ಇಷ್ಟು ನೀರು ಸಾಕು. ಇವಾಗ 1-2 ಕುದಿ ಬರಬೇಕು, 2 ನಿಮಿಷ. ಅದು ಪಪ್ಪಾಯ ತುಂಬ ದೊಡ್ಡದಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಅದರಲ್ಲಿ 2 ಪೀಸ್ ಇಟ್ಕೊಂಡಿದ್ದೇನೆ. ಇದು 2 ಪೀಸ್ ನಾಳೆ ಬಸಳೆ ಹಾಕಿ ಪದಾರ್ಥ ಮಾಡುವ ಅಂತ ಇದ್ದೇನೆ. ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಎಲ್ಲ ಜನ ಕೂಡ ಈ ಪಪ್ಪಾಯ ಮತ್ತು ಬಸಳೆ ಹಾಕಿ ಪದಾರ್ಥ ಮಾಡೋದು ಜಾಸ್ತಿ. ತುಂಬ ಟೇಸ್ಟ್ ಕೂಡ ಆಗ್ತದೆ ಅದು. ಯಾಕಂದರೆ ಬಸಳೆ ತುಂಬ ತಂಪು ಗುಣ ಹೊಂದಿರ್ತದೆ, ಅದೇ ಪಪ್ಪಾಯ ಸ್ವಲ್ಪ ಉಷ್ಣ ಗುಣವನ್ನು ಹೊಂದಿರ್ತದೆ. ಹಾಗಾಗಿ ಅದಕ್ಕೆ 2ಕ್ಕೆ ಸಮ ಆಗ್ತದೆ ಅಂತ ಹಾಗೆ ಪದಾರ್ಥ ಮಾಡ್ತಾರೆ ಈ ಕಡೆ. ಇವಾಗ 2 ನಿಮಿಷ ಆಯಿತು ಕುದ್ದಿದ್ದು. ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ತೇನೆ. ನೀರು ಚೆನ್ನಾಗಿ ಬಸಿದು ಹೋಗಲಿ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರುವ. ಸಕ್ಕರೆ ಇದರಲ್ಲಿ 2 ಕಪ್ಪು, ಆಮೇಲೆ ಏಲಕ್ಕಿ 4ರಿಂದ 5, ಮತ್ತು ಕೇಸರಿ ದಳ. ಇದು ಇದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಇದು ಹಾಲಿನಲ್ಲಿ ಕರಗಿಸಿ ಅಥವಾ ಬಿಸಿನ ನೀರಿನಲ್ಲಿ ಕರಗಿಸಿ ಹಾಕಬೇಕಾಗ್ತದೆ. ಸ್ವಲ್ಪ ಕಲ್ಲರೆಲ್ಲ ಬಿಟ್ಕೊಳ್ಬೇಕಾಗ್ತದೆ. ಮತ್ತು ತುಪ್ಪ ಫಸ್ಟೇ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಈ ಪಪ್ಪಾಯ ಬಸಿದು ತೆಗೆದ ನೀರು ಕೂಡ ನಾವು ಏನಕ್ಕಾದರೂ ಉಪಯೋಗ ಮಾಡ್ಬೋದು. ಸೋಪು ಮಾಡ್ಬೋದು ಅಥವಾ ಸಾಂಬಾರಿಗೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಡೈಲ್ಯೂಟ್ ಮಾಡಿ ಗಿಡಗಳಿಗಾದರೂ ಹಾಕೋಬಹುದು. ಈಗ ನೀರೆಲ್ಲ ಚೆನ್ನಾಗಿ ಬಸಿದು ಹೋಗಿದೆ. ಇದನ್ನು ಪಾತ್ರೆಗೆ ಹಾಕೊಳ್ಳುವ. ಇವಾಗ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ನೀರಿನ ಪಸೆ ಇದ್ದದನ್ನು ಹಾಗೆ ಹೋಗಲಿಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಹೀಗೆ ತಿರುಗ್ತಾ ಇದ್ದರೆ ನೀರಿನ ಪಸೆ ಸ್ವಲ್ಪ ಇದ್ದರೆ ಕೂಡ ಹೋಗ್ತದೆ. ನೀರಿನ ಪಸೆ ಎಲ್ಲ ಆರೋಯ್ತು. ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ನೋಡಿ, ನೀರಿನ ಪಸೆ ಏನಿಲ್ಲ. ಇವಾಗ ಸಕ್ಕರೆ ಹಾಕೊಳ್ಳುವ. ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಸಕ್ಕರೆ ಕಡಿಮೆ ಬೇಕಾದವರು ಕಡಿಮೆ ಹಾಕ್ಕೊಳ್ಳಿ. ಬೆಲ್ಲ ಬೇಕಾದವರು ಬೆಲ್ಲದ ಪಾಕ ಮಾಡಿ ಹಾಕಬೇಕಾಗ್ತದೆ. ಗ್ಯಾಸ್ ಸ್ವಲ್ಪ ಉರಿ ಸಣ್ಣದಾಗಿರಬೇಕಾಗ್ತದೆ. ಇದಕ್ಕೆ ತಳ ಹತ್ತುತ್ತದೆ ಇಲ್ಲದಿದ್ದರೆ. ಈಗ ಸಕ್ಕರೆ ಕರಗುವವರೆಗೆ ತಿರುಗಿಸ್ತಾ ಇರಬೇಕಿನ್ನು. ನೋಡಿ, ಈಗ ಸಕ್ಕರೆ ಕರಗ್ತಾ ಬರ್ತಿದೆ. ತುಂಬ ಬೇಗ ಆಗ್ತದೆ ಇದು. ಈ ಹಲ್ವಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು.
ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪವೇ ತುಪ್ಪ ಹಾಕ್ಕೊಳ್ಬೇಕಾಗ್ತದೆ. ಒಂದು 5 ನಿಮಿಷ ಹೀಗೆ ಎಳ್ಕೊಳ್ಳಿ, ಅದು ಸಿಹಿ ಎಲ್ಲ. ಇವಾಗ ನೋಡಿ ಸಕ್ಕರೆ ಪೂರ ಕರಗಿದೆ. ಈಗ ತುಪ್ಪ ಹಾಕ್ಕೊಳ್ಳುವ ಇದಕ್ಕೆ. ನೋಡಿ ಇವಾಗ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ನಾನು. ಉರಿ ಆದಷ್ಟು ಕಡಿಮೆ ಇರಲಿ. ಇವಾಗ ಇನ್ನೂ 2 ಸ್ಪೂನ್ ತುಪ್ಪ ಹಾಕಿದ್ದೇನೆ. ಇದು ಸ್ವಲ್ಪ ಹೊತ್ತು ನೀರು ಎಲ್ಲ ಆವಿಯಾಗಲಿಕ್ಕೆ ಬೇಕಾಗ್ತದೆ. ತಿರುಗ್ತಾ ಇರಬೇಕು ಮಾತ್ರ, ಇಲ್ಲದಿದ್ದರೆ ತಳ ಹತ್ತುವ ಚಾನ್ಸ್ ಇರ್ತದೆ. ಆಗ್ತಾ ಬಂತು ಆಲ್ರೆಡಿ. ಇವಾಗ ತಳ ಬಿಟ್ಕೊಂಡು ಬಂದರೆ ಆಯಿತು ಇನ್ನದು. ಇವಾಗ ನಾನು ಅದಕ್ಕೆ ಕೇಸರಿ ದಳ ನೀರಿನಲ್ಲಿ ಕಲಸಿಟ್ಟಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಮತ್ತು ಏಲಕ್ಕಿ ಪುಡಿ ಇದು ಕೂಡ ಹಾಕ್ಕೊಳ್ತೇನೆ. ಇವಾಗ ಹುರಿದ ದ್ರಾಕ್ಷಿ ಮತ್ತು ಗೋಡಂಬಿ, ಇದು ಆವಾಗಲೇ ಹೇಳಲಿಕ್ಕೆ ಮರ್ತುಬಿಟ್ಟೆ ನಾನು. ಇದನ್ನು ಕೂಡ ಹಾಕ್ಕೊಳ್ಳುವ ನಾವು. ಇವಾಗ ನಮ್ಮ ಪಪಾಯ ಹಲ್ವಾ ರೆಡಿಯಾಗಿದೆ ನೋಡಿ. ಹೀಗೆ ಪಾತ್ರೆ ಬಗ್ಗಿಸಿದಾಗ ಪಾತ್ರೆಯಿಂದ ಬಿಟ್ಕೊಂಡು ಬರ್ತದೆ ಚೆನ್ನಾಗಿ. ಈಗ ರೆಡಿ ಆಯಿತು ಅಂತ ಲೆಕ್ಕ. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ತಣಿಸಿ ಐಸ್ ಕ್ರೀಮ್ ಜೊತೆಗೆ ಕೂಡ ತಿನ್ಬೋದು. ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡ್ತದೆ ಅದು. ಇವಾಗ ನಮ್ಮ ಪಪ್ಪಾಯ ಹಲ್ವಾ ತಿನ್ನಲಿಕ್ಕೆ ರೆಡಿಯಾಗಿದೆ. ಅದೇ ಇದು ಕೆಂಪು ಪಪ್ಪಾಯ ಆಗಿದ್ದರಿಂದ ಕಲರ್ ಕೆಂಪು ಬಂದಿದೆ. ಇಲ್ಲದಿದ್ದರೆ ಹಳದಿ ಪಪ್ಪಾಯ ಆದರೆ ಸ್ವಲ್ಪ ಹಳದಿ ಕಲರ್ ಬರ್ತದೆ. ಅದು ಕಾಶಿ ಹಲ್ವಾ ಅಂತ ಹೇಳ್ತಾರೆ ನೋಡಿ, ಆ ಥರ ಕಲರ್ ಬರ್ತದೆ. ನಾನು ಅದರ ಫೋಟೋ ಕೂಡ ನಿಮಗೆ ಇದರ ಜೊತೆಗೆ ಹಾಕಿರ್ತೇನೆ. ನಿಮಗೆ ಯಾವ ಪಪ್ಪಾಯ ಬೇಕು ಆ ಪಪ್ಪಾಯದ್ದು ಹಲ್ವಾ ಮಾಡ್ಕೊಳ್ಬೋದು. ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.